ಸೊ May 24th ಇರೋದ್ರಿಂದ ಮೇ ಮಂತ್ ಎಡಿಷನ್ ಅಂತ ಹೇಳ್ಬಿಟ್ಟು ನಾವು ಬರ್ತ್ಡೇ ಸ್ಪೆಷಲ್ ಆಗಿ ಇದನ್ನು ಮಾಡಿದ್ದೀವಿ. ಎರಡನೇದಾಗಿ ಇವತ್ತು ಇನ್ನೊಂದು ವಿಶೇಷತೆ ಏನು ಅಂದರೆ ರಾಗಿಣಿ ಅವ್ರದ್ದೊಂದು ಸಿನಿಮಾದ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಮ್ಮ ನಿರ್ಮಾಪಕರು ಬಂದು ರಾಮಕೃಷ್ಣ ನಿಗಾಡೆ ಅಂತ, ಅವ್ರು ಬಂದಿಲ್ಲ ಇವತ್ತು. ಆ್ಯಕ್ಚುಲಿ ಧಾರವಾಡದಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಹೋಗಿದ್ದಾರೆ. ಸೊ ಆ ನಿರ್ಮಾಪಕರ ಪರವಾಗಿ ಸುಧೀಂದ್ರ ವೆಂಕಟೇಶ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಓಕೆ, ಸುಧೀಂದ್ರ ವೆಂಕಟೇಶ್ ಸರ್ನ ಕರೆಯೋದಕ್ಕೆ ಒಂದು ರೀಸನ್ ಇದೆ. ನಾನು ಹರಿವು ಅಂತ ಒಂದು ಸಿನಿಮಾ ಮಾಡಿದೆ. ಬಹುಶಃ ಇಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಳಬರು ಗೊತ್ತಿರುತ್ತೆ, ಹೊಸಬರು ಗೊತ್ತಿರಲ್ಲ. ಸಂಚಾರಿ ವಿಜಯ್ ಆ್ಯಕ್ಟ್ ಮಾಡಿದಂಥ ಸಿನಿಮಾ, ರಾಷ್ಟ್ರ ಪ್ರಶಸ್ತಿ ಹಾಗೂ ರಾಜ್ಯ ಪ್ರಶಸ್ತಿ ಬಂದಂಥ ಸಿನಿಮಾ. ಆ ಸಿನಿಮಾಯಿಂದ ನಮ್ಮ ಮೆಚ್ಚಿನ ಚರಣ್ ರಾಜ್ ಮ್ಯೂಸಿಕ್ ಡೈರೆಕ್ಟರ್ ಇಂಟ್ರೊಡ್ಯೂಸ್ ಆದರು. ಅದ್ರ ಜೊತೆಗೆ ಕನ್ನಡಕ್ಕೆ 34 ವರ್ಷ ಆದಮೇಲೆ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿ ಬಂದಂಥ ಒಂದು ಸಿನಿಮಾ. ಅದ್ರ ಜೊತೆಗೆ ಬಂದಂಥ ನಾನು ಅವನಲ್ಲ ಅವಳು. ಸೊ 2 ಸಿನಿಮಾ ಒಟ್ಟಿಗೆ ಬಂತು. ಸೊ 10 ವರ್ಷ ಆದಮೇಲೆ ನಾವು ಅವತ್ತಿಂದ ಇವತ್ತವರೆಗೂ ರಾಗಿಣಿ ಜೊತೆಗೆ ಸಿನಿಮಾ ಮಾಡಬೇಕು ಅಂತಿದ್ವಿ, ಬಟ್ ಅವಕಾಶ ಆಗಬರಲಿಲ್ಲ. ಬಟ್ ಈ 10 ವರ್ಷ ಆದಮೇಲೆ ಹೊಂಬಣ್ಣ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದು ಕೂಡ ನ್ಯಾಷನಲಿ ಅಕ್ರೆಡಿಟ್ ಫಿಲ್ಮ್. ಆ ಹೊಂಬಣ್ಣ ಸಿನಿಮಾ ನಿರ್ಮಾಪಕರು ರಾಮಕೃಷ್ಣ ನೆಗಾಡೆ. ಆ ಸಿನಿಮಾದ PRO ಕೂಡ ವೆಂಕಟೇಶ್ ಆಗಿದ್ರು. ನಮ್ಮ ಹರಿವು ಸಿನಿಮಾದ PRO ಕೂಡ ವೆಂಕಟೇಶ್ ಆಗಿದ್ರು. ಸೊ ಹಾಗಾದರೆ ಇವರೊಂಥರ ನಮಗೆ ತಿರುಪತಿ ತಿಮ್ಮಪ್ಪ ಇದ್ದಂಗೆ. ಸೊ ಇವರಿದ್ದರೆ ನಮಗೆ ಎಲ್ಲ ಫೈನಾನ್ಸ್ ಮಿನಿಸ್ಟರ್ ಇದ್ದಂಗೆ, ಎಲ್ಲ ಕಡೆಯಿಂದನೂ ಫೈನಾನ್ಸ್ ಬರುತ್ತೆ. ಸೊ ಅದೊಂದು ಸೊ ಹಾಗಾಗಿ ಇವತ್ತು ನಮ್ಮ ಪ್ರೊಡ್ಯೂಸರ್ ಇಲ್ಲ, ಬಟ್ ಅಂದರೂ ಇವರು ಅವರನ್ನೇ ಅವರಿದ್ರು ಒಂದೇ ಇವರಿದ್ರು ಒಂದೇ, ಎಲ್ಲ ಒಂದು ಟೀಮು. ಓಕೆ, ಈಗ ನಮ್ಮ ಪಾತ್ರ ಏನು ಅಂದರೆ ಇವತ್ತು ನಾವು GG ಸ್ಟುಡಿಯೋಸ್ ಅಂತ ಲಾಂಚ್ ಮಾಡ್ತಾ ಇದ್ದೀವಿ. GG ಸ್ಟುಡಿಯೋಸ್ದ ಒಂದು ಆಶಯ ಮುಖ್ಯವಾಗಿ ಹೇಳ್ತೀನಿ, ಇದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ಕು. ಇತ್ತೀಚೆಗೆ ಅಂದರೆ ಕಳೆದ ವರ್ಷ ಕನ್ನಡದಲ್ಲಿ ಸುಮಾರು ಸಿನಿಮಾಗಳು ಗೆಲ್ತು, ಸುಮಾರು ಸಿನಿಮಾಗಳು ಹೋಯಿತು. ಬಟ್ ಕೆಲವೊಂದು ಸಿನಿಮಾಗೆ ಸಮಸ್ಯೆ ಆಗಿದ್ದು ಯಾವ ಥರದ ಒಂದು ಸಿನಿಮಾನ ಮಾಡಬೇಕು, ಆ ಸಿನಿಮಾನ ಮಾರ್ಕೆಟ್ ಮಾಡೋದು ಹೇಗೆ ಅನ್ನೋದೊಂದು ದೊಡ್ಡ ಸಮಸ್ಯೆ. ಸೊ ಅದನ್ನು ರಿಸರ್ಚ್ ಮಾಡಿದಾಗ ಈಗ ನಾವು GG ಸ್ಟುಡಿಯೋಸ್ ಅಂತ ಏನು ಶುರು ಮಾಡ್ತಾ ಇದ್ದೀವಿ, ದಿಸ್ ಇಸ್ ಅ ಕಾನ್ಸೆಪ್ಷುಲೈಸೇಷನ್. ಅಂದರೆ ಈ ಸಿನಿಮಾ ಯಾವುದಾದ್ರೂ ಒಂದು ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಆ ನಿರ್ದೇಶಕರ ಜೊತೆ ಕೂತ್ಕೊಂಡು, ಆರ್ಟಿಸ್ಟ್ ಜೊತೆ ಕೂತ್ಕೊಂಡು, ಅದನ್ನು ಪಬ್ಲಿಸಿಟಿ ಜೊತೆ ಕೂತ್ಕೊಂಡು ಎಲ್ಲವನ್ನು ಡಿಸ್ಕಸ್ ಮಾಡಿ ಅದನ್ನು ಒಂದು ಬಾಂಬೆಯಲ್ಲಿರುವಂಥ ಒಂದು ಕಂಪನಿಗೆ ಪ್ರೆಸೆಂಟೇಷನ್ ಕೊಟ್ಟು ಸಿನಿಮಾ ರಿಲೀಸ್ ಮುಂಚೆ ಅದನ್ನು ಯಾವ ರೀತಿ ನಾವು ಅದನ್ನು ಲಾಭದಾಯಕವಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ GG ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರೂ ಅಂದರೆ ನಾವು ಮ್ಯಾಗ್ಝಿನ್ ನಡೆಸ್ತೀವಿ ಅಂದರೆ ಎಲ್ಲರೂ ಸಿನಿಮಾ ಹೇಗೆ ಸೇಲ್ ಮಾಡೋದು, ಹೇಗೆ ಬಿಸ್ನೆಸ್ ಮಾಡೋದು ಅಂತ ಬರ್ತಾರೆ. ಬಟ್ GG ಸ್ಟುಡಿಯೋಸ್ ಉದ್ದೇಶ ಇಷ್ಟೇ, ಸಿನಿಮಾ ರಿಲೀಸ್ಗಿಂತ ಮುಂಚೆ ಅದು ಬಿಸ್ನೆಸ್ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಇಡ್ತಾ ಇರೋ ಮೊದಲನೇ ಸ್ಟೆಪ್ಪು ನಮ್ಮ ಸಂಸ್ಥೆ, ನಮ್ಮ ಸಂಚಲನ ಮೂವೀಸಿಂದ ಆಗ್ತಾ ಇರೋ ಸಿನಿಮಾ ಇದು. ಸೊ ಅದಕ್ಕೆ ನಾವು ನಿರ್ದೇಶಕರು ಅಂತ ಕೇಳಿದಾಗ ಆ ಕಥೆ ಎಲ್ಲ ಮಾತಾಡಿದ್ದು BM ಗಿರಿರಾಜ್ ಅವರು. ಎಲ್ಲರಿಗೂ ಪರಿಚಯ ಇದ್ದಾರೆ ಗಿರಿರಾಜ್ ಅವರು. ಅವರು ಕೂಡ ಕನ್ನಡಿಗ ಹಾಗೂ ಚಟ್ಟ ಹಾಗೂ ಮೈತ್ರಿ, ಪುನೀತ್ ರಾಜ್ಕುಮಾರ್, ರವಿಚಂದ್ರನ್ ಅವ್ರ ಜೊತೆ ಸಿನಿಮಾಗಳು ಮಾಡಿದ್ದಾರೆ. ಸೊ ಇನ್ನು ರಾಗಿಣಿ ಅವ್ರ ಬಗ್ಗೆ ಗೊತ್ತೇ ಗೊತ್ತು, ಇನ್ನು ವೆಂಕಟೇಶ್ ಅವರು ಇದ್ದಾರೆ. ಸೊ ಎಲ್ಲರೂ ಸೇರಿ ಇದೊಂದು ಪ್ರಾಜೆಕ್ಟ್ನ ಇವತ್ತು ವಿಶೇಷವಾಗಿ ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸಿನಿಮಾದ ಫಸ್ಟ್ ಲುಕ್ ಅಂತ ಏನು ಕೊಡ್ತಿದ್ದೀವಲ್ಲ, ಆ ಪೋಸ್ಟನ್ನ ನಾವೀಗ ಇಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಪೋಸ್ಟನ್ನ ಲಾಂಚ್ ಮಾಡಲಿಕ್ಕೆ ನಾನು ದಿನೇಶ್ ಗುರೂಜಿ ಅವ್ರನ್ನ ವೇದಿಕೆ ಮೇಲೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.